ನವರಾತ್ರಿ ಪ್ರಯುಕ್ತ ಇವತ್ತು ದೇವಿಯನ್ನ ಪ್ರಾಣ ರೂಪದಲ್ಲಿ ನಾವು ದರ್ಶನ ಮಾಡೋಣ. ಅವಳನ್ನ ಪ್ರಾಣೇಶ್ವರಿ ಅಂತ ಕರೆಯೋಣ. ಅವಳ ದರ್ಶನಕ್ಕೆ ನಮ್ಮಲ್ಲೇ ಆಗಬೇಕು ದರ್ಶನ. ಓಜಸ್ ಶಕ್ತಿ ಅಂತ ನಮ್ಮಲ್ಲಿದೆ. ಈ ಓಜಸ್ಸಿನ ಶಕ್ತಿ ಋಷಿಗಳೆಲ್ಲ ಬಹಳ ಚೆನ್ನಾಗಿ ಇದನ್ನ ಬಳಸ್ಕೊಂಡಿದ್ದಾರೆ ಸಾಧನೆಗೆ. ಭಗವದ್ಗೀತೆಯಲ್ಲೂ ಕೃಷ್ಣ ಸತ್ವ ಪ್ರಧಾನವಾದ ಆಹಾರ ತಿನ್ನಿ ಅಂತ ಎಚ್ಚರಿಸಿದ್ದಾನೆ. ನಮ್ಮ ಆಹಾರದ ಮೇಲೆ ಓಜಸ್ಸು ಅವಲಂಬಿಸಿದೆ. ಸಪ್ತ ಧಾತುಗಳಿಂದ ಒಳಗೊಂಡಿದೆ ಅದು. ನಮ್ಮ ಪಂಚ ಇಂದ್ರಿಯಗಳಿಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಸೂಕ್ಷ್ಮವಾದ ಸೆನ್ಸೇಷನ್ಸ್ ಅಂತ ಏನು ಹೇಳ್ತೀವಿ, ತನ್ಮಾತ್ರೆಗಳು, ಅದಕ್ಕೆ ನಾವು ತಿಂದ ಆಹಾರ ತಲುಪತ್ತೆ. ನಮ್ಮ ಕಣ್ಣಿಗಲ್ಲ, ನೋಡುವ ದೃಷ್ಟಿಗೆ, ಕೇಳೋದಲ್ಲ, ಕೇಳುವ ಒಂದು ಶಕ್ತಿ ಆಹಾರದಿಂದ ಅದು ಮೆದುಳಿಗೆ ಹೋಗುತ್ತೆ. ನಮ್ಮ ಆಹಾರ ನಾವು ತಿಂದಿದ್ದು ಬುದ್ಧಿಗೆ ಬಲ ಬರುತ್ತೆ, ಬುದ್ಧಿಗೆ ಪ್ರಜ್ಞೆ ಬರುತ್ತೆ, ಪ್ರೇರಣಾ ಶಕ್ತಿ ಕೊಡುತ್ತೆ, ಪ್ರಚೋದನಾ ಶಕ್ತಿ ಕೊಡುತ್ತೆ ಓಜಸ್ಸು. ಅದರಿಂದ ದೇವಿಯನ್ನ ಪ್ರಾಣ ರೂಪದಲ್ಲಿ ನೋಡ್ಬೇಕಾದ್ರೆ ನಾವು ಪ್ರಾಣ ಇರೋ ಆಹಾರ ತಿನ್ಬೇಕು. ಪ್ರಾಣಿಕ್ ಫುಡ್ ಅಂತಾರೆ. ಸತ್ವ ಆಹಾರ ಜೀವಂತವಾಗಿರುತ್ತದೆಲ್ಲ, ಕಾಳು, ತರಕಾರಿ ಇವೆಲ್ಲರೂ ಕೂಡ. ಇದರಿಂದ ಒಂದು ಕಾಂತಿ ಬರುತ್ತೆ ನಮಗೆ. ಆ ಕಾಂತಿ ಪ್ರಕಾಶಮಾನವಾದದ್ದು. ಒಳಗಡೆ ಆ ಕಾಂತಿ ಅನ್ನೋದು ಒಂದು ಮುಖ ಎಷ್ಟು ಕಾಂತಿ ಇದೆ ಅಂತೀವಿ. ಗ್ಲಾಮರ್, ಗ್ಲೋರಿ, ಗ್ರೇಸ್, ಗ್ಲೋಯಿಂಗ್ ಎಲ್ಲ ಪದ ಉಪಯೋಗಿಸ್ತೀವಿ. ಆದರೆ ಒಳಗಡೆ ಇರೋದು ಕಾಂತಿ ಬೇರೆ. ಈ ಕಾಂತಿ ಹೊರಗೆ ಬರಬೇಕಾದ್ರೆ ಒಳಗಡೆ ಒಂದು ಪ್ರಕಾಶ ಬರಬೇಕು. ಓಜಸ್ಸಿನಿಂದ ಒಂದು ಪ್ರಕಾಶ ಬರುತ್ತೆ. ಅದು ಒಂದು ದಿವ್ಯವಾದ ಯಜ್ಞ ಒಳಗಡೆ. ಹೇಗೆ ಹೊರಗಡೆ ನಾವು ಹೋಮ ಮಾಡ್ತೀವಿ, ದ್ರವ್ಯಗಳನ್ನೆಲ್ಲ ಸುರಿತೀವಿ ಆ ಹೋಮಕ್ಕೆ ಬೇಕಾದ ದ್ರವ್ಯಗಳನ್ನ, ಆಯಾ ಹೋಮಕ್ಕೆ, ಹಾಗೆ ಈ ಹೋಮಕ್ಕೆ ನಾವು ಹಾಕುವ ದ್ರವ್ಯಗಳು ಬಹಳ ಮುಖ್ಯ. ಅದರ ಜೊತೆಗೆ ಆ ಯಜ್ಞದಲ್ಲಿ ಭಾವನೆಗಳು, ಅಲ್ಲಿ ಹೇಗೆ ಮಂತ್ರ ಮುಖ್ಯನೋ ನಮ್ಮ ತ್ಯಾಗ ಅನ್ನುವ ಭಾವನೆ, ಶರಣಾಗತಿ ಅನ್ನುವ ಭಾವನೆ, ಸಂಯಮ, ಇದು ಬಹಳ ಮುಖ್ಯ. ಸತ್ಯ, ಸತ್ವ ಇವೆಲ್ಲ. ಅದಕ್ಕೆ ಯಜ್ಞ ವಿಷ್ಣು ಸ್ವರೂಪ ಅಂತ ಹೇಳ್ತಾರೆ. ಇಂದ್ರಿಯ ಸಂಯಮದಲ್ಲಿ ನಾವು ಇಲ್ಲಿ ವಿಷಯ ಯಜ್ಞವನ್ನ ಮಾಡ್ತೀವಿ. ವಿಷಯ ಅಂದ್ರೆ ಗೊತ್ತು ತಾನೆ, ಇಂದ್ರಿಯಗಳಿಂದ ನಾವು ಪರ್ಸೀವ್ ಮಾಡೋದು. ಈ ಪ್ರಾಣವನ್ನ ನಾವು ಆತ್ಮದಲ್ಲಿ ಹಿಡಿದಿರುವ ಆತ್ಮದ ಒಂದು ಸಂಯಮ ಯಜ್ಞ ಅಂತ ಹೇಳ್ತಾರೆ. ಪ್ರಾಣವನ್ನ ಆತ್ಮದಲ್ಲಿ ಹಿಡಿದಿಡುವ ಒಂದು ಆತ್ಮ ಸಂಯಮ ಯಜ್ಞ ಅಂತ ಹೇಳ್ತಾರೆ. ಇದು ಅಂತರ್ಯಾಗ. ಇದು ಪ್ರಾಣಯಜ್ಞ, ಇದು ದೇವಯಜ್ಞ, ಇದು ತಪೋಯಜ್ಞ. ಅಂದ್ರೆ ಪಾಪ ಸ್ವಾರ್ಥ ಕರ್ಮದಿಂದ ಬಂದ್ಬಿಡುತ್ತೆ. ಇದರಿಂದ ನಮಗೆ ಪಾಪವನ್ನ ಕ್ಷಯ ಮಾಡೋದಕ್ಕೆ ಈ ತರ ಯಜ್ಞಗಳನ್ನ ನಾವು ಆತ್ಮ ಸಂಶೋಧನೆಯಿಂದ ಯಜ್ಞವನ್ನ ಮಾಡ್ಕೋಬೇಕು. ಅದಕ್ಕೆ ದೇವಿಯನ್ನ ಓಜೋ ಅಂತ ಹೇಳ್ತಾರೆ, ಓಜಸ್ಸು ಅಂತ. ಓಜೋವತಿ ದ್ಯುತಿ, ದ್ಯುತಿ ಅಂದ್ರೆ ಕಾಂತಿ, ಅದರಿಂದ ದ್ಯುತಿಧರ ದೇವಿಯನ್ನ ನಾವು ಆ ಬ್ರಹ್ಮ ಯಜ್ಞವನ್ನ ನಾವು ಹೇಗೆ ಶ್ರೇಷ್ಠ ಅಂತೀವೋ, ಆತ್ಮನೇ ಬ್ರಹ್ಮ ಆಗಿದ್ರಿಂದ, ಅಂತಃಕರಣದಲ್ಲಿ ಇದಾಗೋದ್ರಿಂದ ಇದು ಯಜ್ಞ ವಿಶೇಷವಾದ ದೇವಿಗೆ ಪೂಜೆ. ಈ ಪೂಜಾ ವ್ರತ ಅವಳಿಗೆ ತುಂಬಾ ಇಷ್ಟ. ಇದು ಮಾನವರನ್ನ ಪಾವನಗೊಳಿಸುವಂತಹ ಪೂಜೆ. ಇಲ್ಲಿ ಇಂದ್ರಿಯ ನಿಗ್ರಹ, ಆತ್ಮ ಸಂಯಮ, ನಮ್ಮ ಅಹಂಕಾರ, ಮಮಕಾರ ಇದೆಲ್ಲ ನಮ್ಮನ್ನ ಬಿಡಿಸುತ್ತೆ. ಇದೆಲ್ಲ ಭಗವತಿಗೆ ಸೇರುತ್ತೆ. ಅದರಿಂದ ಅವಳು ಪ್ರಿಯವ್ರತ. ವ್ರತವನ್ನ, ಈ ಥರ ವ್ರತವನ್ನ ಪ್ರೀತಿ ಮಾಡೋಳು ತಾಯಿ.
ಓಜೋವತಿ ದ್ಯುತಿಧರ ಯಜ್ಞರೂಪ ಪ್ರಿಯವ್ರತ. ಯಜ್ಞ ರೂಪದಲ್ಲಿ ಅವಳು ನಾವು ಮಾಡ್ತಿದ್ದೆಲ್ಲನೂ ಪ್ರೀತಿ ಮಾಡ್ತಾಳೆ. ಓಜಸ್ಸು ಉತ್ಪತ್ತಿ ಆಗಬೇಕು, ನಮ್ಮಲ್ಲಿ ಒಂದು ಪ್ರಜ್ಞೆ ಮೂಡಬೇಕು. ಆತ್ಮಜ್ಞಾನ, ಆತ್ಮ ಸಂಶೋಧನೆಯಿಂದ, ಬ್ರಹ್ಮಜ್ಞಾನದಿಂದ ನಾವು ಆ ಬ್ರಹ್ಮ ಯಜ್ಞವನ್ನ ಮಾಡಬೇಕು ನಮ್ಮೊಳಗೇನೆ. ನಮಗೆ ಚಪಲ ಚಿತ್ತ ಇದ್ರೆ ಅವಳು ಸಿಗಲ್ಲ. ಭೋಗದಲ್ಲಿ ಆಸೆ ಇದ್ರೆ ಇಂಥವರಿಗೆ ಅವಳು ದುರಾದರ್ಶ, ದೂರ ಹೊರಟುಬಿಡ್ತಾಳೆ. ದೂರ ಕಾಣೋದು, ಅವಳು ಕಾಣೋದು ದೂರ. ಯಾರಿಗೆ? ಭೋಗಾಭಿಲಾಷೆ ಇರೋರಿಗೆ. ದುರಾರಾಧ್ಯ ದುರಾದರ್ಶ, ಆರಾಧನೆಯಲ್ಲಿ ಇಷ್ಟ ಇಲ್ಲ ಅವರಿಗೆ. ಕೆಲವರು ಮಾಡ್ತಾರೆ, ಆಡಂಬರ ಜಾಸ್ತಿ. ಹೃದಯ ಪರಿಪಕ್ವವಾಗಿರೋದಿಲ್ಲ. ಜ್ಞಾನದಲ್ಲಿ ಅವರು ಅವಳನ್ನ ಕಂಡಿರೋದಿಲ್ಲ. ಅದಕ್ಕೆ ನಹಿ ಜ್ಞಾನೇನ ಸದೃಶಂ, ಜ್ಞಾನ ಇಲ್ಲದೆ, ಆತ್ಮಜ್ಞಾನ ಇಲ್ಲದೆ, ತನ್ನನ್ನ ತಾನು ಅರಿಯದೆ ಏನೇ ಮಾಡಿದ್ರೂ ಯಾವುದೂ ನಿನ್ನದಾಗಲ್ಲ, ದೊರಕೋದಿಲ್ಲ. ನಹಿ ಜ್ಞಾನೇನ ಸದೃಶಂ. ನಮಗೆ ಆ ಜ್ಞಾನ ಯಾವುದು? ನಾನೇ ಬ್ರಹ್ಮ, ಬ್ರಹ್ಮ ನಾನು ಅನ್ನುವ ಜ್ಞಾನ. ದುರಾದರ್ಶ. ಈಗ ಯಾವ ರೀತಿ ಆಗಬೇಕು ನಮ್ಮ ಹೃದಯ? ಬ್ರಹ್ಮ ನಾನು ಅಂತ ತಿಳಿಬೇಕಾದ್ರೆ ನಮಗೆಷ್ಟು ಆನಂದ, ಬ್ರಹ್ಮಾನಂದ ಹೊಂದಿರ್ತೀವಿ ನಾವು. ಬ್ರಹ್ಮ ನಾನು ಅಂದಾಗ ಆ ಬ್ರಹ್ಮ ರಸ ಒಳಗಡೆ, ಬ್ರಹ್ಮಾನಂದ ಅನ್ನೋದು ಒಂದು ಮಕರಂದ. ನಮ್ಮಲ್ಲಿ ಹೃದಯ ವಿಸ್ತಾರವಾಗಿ ಆಗಬೇಕು. ನಮ್ಮಲ್ಲಿ ವಿಸ್ತಾರವಾಗಿ ಅರಳಿದ ಹೂ ನಮ್ಮ ಹೃದಯ. ಒಳಗಡೆ ಮಕರಂದ ಜಾಸ್ತಿ ಇರುತ್ತೆ, ಅದಕ್ಕೆ ವಿಸ್ತಾರವಾದ ಹೂ ಅಂತ ಹೇಳ್ತಾರೆ. ಚಿಕ್ಕ ಹೂ ಅಲ್ಲ, ದೊಡ್ಡ ಹೂ. ಮಕರಂದ ಅದರಲ್ಲಿ ಭಾರಿ ಇರುತ್ತೆ. ಅದಕ್ಕೆ ಸಂಸ್ಕೃತದಲ್ಲಿ ಪಾಟಿಲಿ ಅಂತಾರೆ. ಪಾಟಿಲಿ ಅಂದ್ರೆ ವಿಸ್ತಾರ ಅಂತ. ಆ ದೇವಿಗೆ ವಿಸ್ತಾರವಾದ ಹೃದಯದ ಹೂ ಇಷ್ಟ. ಪಾಟಲಿ ಕುಸುಮ ಪ್ರಿಯ. ದುರಾರಾಧ್ಯ ದುರಾದೃಷ್ಟ ಪಾಟಲಿ ಕುಸುಮ ಪ್ರಿಯ. ದುರಾರಾಧ್ಯರಿಗೆ ಆ ಲೋಭ ಇರೋರಿಗೆ ಸಿಗಲ್ಲ ಅವಳು. ಹೃದಯ ಅರಳಿದ್ರೆ ಶ್ರೀಮಂತರಿಗೆ ಅದು ಸಿಗ್ತಾಳೆ. ಪಾಟಲಿ ಕುಸುಮ ಹೆಂಗಿರುತ್ತೆ? ಕೆಂಪು ಬಣ್ಣದಲ್ಲಿರುತ್ತೆ. ನಾನು ನಿನ್ನೆ ಹೇಳಿದೆ, ಕಾಳಿ ಕೆಂಪು ಬಣ್ಣದಲ್ಲಿ ಕಾಣ್ತಾಳೆ ಅಂತ. ಆ ಥರ ಪಾಟಲಿ ಕುಸುಮ ಕೆಂಪು ಹೂವು, ಪಾದರಿ ಹೂವು ಅಂತಾರೆ. ಈ ಪಾದರಿ ಹೂವು ಕೆಂಪು ಇರಲ್ಲ, ಬೆಳ್ಳಗೂ ಇರಲ್ಲ, ಬಿಳಿ ಕೆಂಪು ಮಿಶ್ರಿತವಾದ, ನಾವು ಪಿಂಕ್ ಅಂತ ಹೇಳಲ್ವಾ, ಆ ಥರ ಇರುತ್ತೆ ಆ ಪಾಟಲಿ ಕುಸುಮದ ಬಣ್ಣ. ಶಿವ ಬಿಳಿ, ದೇವಿ ಕೆಂಪು, ಎರಡು ಸೇರಿದ್ರೆ ಪಿಂಕ್ ಕಲರ್ ಬರುತ್ತೆ. ಪಾಟಲಿ ಕುಸುಮ ಪ್ರಿಯ. ಅವಳನ್ನ ನಾವು ಮಹತಿ ಅಂತ ಕರಿತೀವಿ. ಮಹತ್ ಪರಿಮಾಣ ಅಂತ ಮಹತಿ ಇದೆ. ಅದನ್ನ ಎಷ್ಟೇ ತರ ಉಪಮೇಯ ಕೊಟ್ಟು ಹೇಳಿದ್ರು ಮನಸ್ಸಿಗೆ ಅಯ್ಯೋ ಸಾಲದು, ಇನ್ನೂ ಹೇಳ್ಬೇಕು ಅವಳ ಬಗ್ಗೆ, ಇನ್ನೂ ಏನಾದ್ರೂ ಹೋಲಿಸ್ಬೇಕು ಅವಳನ್ನ. ಹೋಲಿಕೆ ಇಲ್ವೇ ಇಲ್ಲ. ಅವಳು ಎಲ್ಲಿದ್ದಾಳೆ ತಿಳ್ಕೊಂಡ್ರೆ ಅನುಭವಿಸ್ಬೋದು. ಅವಳು ಮೇರುನಲ್ಲಿದ್ದಾಳೆ ಅಂದಾಳೆ. ಆ ಮೇರು ಎಲ್ಲಿದೆ? ಹುಬ್ಬಿನ ಮಧ್ಯದಿಂದ ಮೇರು ಶುರು ಆಗತ್ತೆ. ನಾವು ಮೇರುನಲ್ಲಿ ಎರಡು ಮೇರು ಇದೆ, ಉತ್ತರ ಮೇರು, ದಕ್ಷಿಣ ಮೇರು ಅಂತ. ಮೇರುವಿನಲ್ಲಿ ಅವಳ ಮನೆ, ಮೇರು ನಿಲಯ. ನೋಡಕ್ಕೆ ಮೇರು ಹೇಗೆ? ಆ ಭೂಮಂಡಲದಲ್ಲಿ ಮೇಲಿರೋದು ದಕ್ಷಿಣ ಮೇರು, ಭೂಮಂಡಲದ ಅಧೋಭಾಗ ದಕ್ಷಿಣ ಮೇರು. ಅವಳು ಆದಿಶೇಷ ರೂಪದಲ್ಲಿ ಕೆಳಗಡೆ ಕೂತಿರ್ತಾಳೆ. ಅಧೋಭಾಗ ಒಂದು ಮೇರು, ಭೂಮಂಡಲದ ಅಧೋಭಾಗ. ಇನ್ನೊಂದು ಮೇರು ಮೇಲೆ. ಮೇಲೆ ಅಂದ್ರೆ ಉತ್ತರ. ಉತ್ತರ ಬ್ರಹ್ಮಾಂಡಕ್ಕೆಲ್ಲ ಮೇಲಿನ ಸ್ಥಾನ. ಭೂಮಂಡಲದ ಕೆಳಗಿನ ಸ್ಥಾನ ಒಂದು ಮೇರು, ಬ್ರಹ್ಮಾಂಡದ ಮೇಲಿನ ಸ್ಥಾನ ಇನ್ನೊಂದು ಮೇರು. ನಾವು ಶ್ರೀಚಕ್ರ ನೋಡಿದ್ರೆ ಶ್ರೀಚಕ್ರ ಮೇರು ಪ್ರಸ್ತಾರ ಅಂತ ಹೇಳ್ತೀವಿ, ಅಲ್ಲಿ ನೆಲೆಸಿದಾಳೆ ಅಂತ. ನಮ್ಮಲ್ಲಿ ಮೇರು ಭ್ರೂಮಧ್ಯದಲ್ಲಿ. ಅದು ಇಲ್ಲಿಂದ ಈ ಪಾಟಲಿ ಕುಸುಮ ಅರಳಿದಾಗ ದಹರಾಕಾಶ, ಅಲ್ಲಿ ಆಕಾಶ ಇದೆ, ಅಲ್ಲಿಂದ ಶುರು ಆಗುತ್ತೆ ಮೇರು. ಇಲ್ಲಿಂದ ಮೇರು ತುದಿ
ಏನು ಅಂತ ಪ್ರಾರಂಭವಾಗುತ್ತೆ. ಇಲ್ಲೂ ಒಂದು ಪುಷ್ಪ, ಮಂದಾರ ಕುಸುಮ ಪ್ರಿಯ. ಈ ಮಂದಾರ ಅದು ಕೂಡ ಕೆಂಪಿರುವ ಹೂವು. ಇದೆರಡು ಹೂವು ಜ್ಞಾಪಕ ಇಟ್ಕೊಳ್ಳಿ. ಮೇರು ನಿಲಯ ಮಂದಾರ ಕುಸುಮ ಪ್ರಿಯ. ಪಾಟಲಿ ಕುಸುಮ, ಮಂದಾರ ಕುಸುಮ, ಇದೆಲ್ಲವೂ ತಿಳಿಬೇಕಾದ್ರೆ, ನೀನು ಒಳಗೆ ಹೂ ಅರಳೋದೆಲ್ಲ ತಿಳಿಬೇಕಾದ್ರೆ ನೀನು ಧೈರ್ಯ ಇರಬೇಕು ಒಳಗಡೆ ನುಗ್ಗಕ್ಕೆ. ವೀರರಿಂದ ಆರಾಧಿಸಲ್ಪಡುವಳು, ವೀರಾರಾಧ್ಯ, ವೀರಜ ಅಂತ ಹೇಳ್ತೀವಿ. ರಜೋಗುಣಗಳನ್ನ ಬಿಟ್ಟಿರೋರು, ತಮಸ್ನವ್ರಿಗೆ ಆ ಕಡೆ ದಿಕ್ಕುಗೂ ಸೇರ್ಸಲ್ಲ ಅವಳು. ರಜೋಗುಣ ತುಂಬಿದೆಯಲ್ಲ ಅದನ್ನು ಬಿಟ್ಟಿರ್ಬೇಕು. ಆ ವಿರಾಟ್ ರೂಪ ನೋಡ್ಬೇಕಾದ್ರೆ ಆ ಬ್ರಹ್ಮಾಂಡವೇ ಅವಳ ದೇಹ, ಹೇಗೆ ಅರ್ಜುನ ನೋಡಿದ ಹಾಗೆ ದೇವಿಯನ್ನ ಕೂಡ ಬ್ರಹ್ಮಾಂಡವೇ ದೇಹ. ಆ ದೇಹದಲ್ಲಿ ದೇವತೆಗಳು, ಬ್ರಹ್ಮಾದಿ ದೇವತೆಗಳು, ಸರ್ವದೇವರು ಕೂಡ, ಸರ್ವದೇವ ನಮಸ್ಕಾರ ಅಂತಾರೆ. ಒಬ್ಬೊಬ್ಬರು ನಮಸ್ಕಾರ ಮಾಡಿದ್ರೆ ಋಷಿಗಳು ಒಳಗಡೆ ಜಗತ್ತು, ಅನೇಕ ಅನೇಕ ಬಾಹುಗಳು, ಮುಖಗಳು ಅನೇಕ, ಅನಂತ ರೂಪ. ಅವನ ಕಿರೀಟ ಏನು, ಅವನ ಗದೆ ಏನು, ಚಕ್ರ ಏನು, ಎಲ್ಲ ಮನುಷ್ಯನ ಆ ಭಕ್ತನ ಚಿತ್ತವನ್ನು ಸೆಳೆದು ಆ ರಜೋಗುಣವನ್ನು ತೆಗೆದುಹಾಕತ್ತೆ. ಅದಕ್ಕೆ ನಾವು ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಎಲ್ಲ ಯಾಕೆ ಹೇಳ್ತೀವಿ? ಅವನ ಕೈನಲ್ಲಿ ಏನೇನಿದೆ ಎಲ್ಲವನ್ನು ಮನಸ್ಸಲ್ಲಿ ಕಲ್ಪಿಸ್ಕೊಳ್ತೀವಿ. ರಜೋಗುಣವನ್ನ ತೆಗೆದುಹಾಕತ್ತೆ ಅದು, ಆ ಶ್ಲೋಕಗಳೆಲ್ಲವೂ ಕೂಡ. ಅದೇ ತರ ತಾಯಿ ಕೂಡ ವಿರಜ, ರಜಸ್ಸು ಕಮ್ಮಿ ಇದೆ, ಶಾಂತವಾಗಿದೆ, ರಜಸ್ಸಿಲ್ಲ. ಯಾವಾಗ ರಜಸ್ಸಿಲ್ಲ, ಬರೀ ಸತ್ವ ಪ್ರಧಾನ, ಶಾಂತತೆ, ಸದಾ ಪ್ರಶಾಂತ, ಪ್ರಸನ್ನವಾಗಿದೆ. ಇಲ್ಲಿ ಪರಮಶಾಂತಿ ತೃಪ್ತಿಯನ್ನ ಕೊಟ್ಟಿದೆ, ವಿಶುದ್ಧ ಸತ್ವ ಗುಣ ಅದು. ಇಲ್ಲಿ ನಮಗೆ ಅವಳು ಏನು ಅನ್ನೋದು ಒಂದು, ನಮ್ಗೆ ಈ ಸನ್ಯಾಸದಲ್ಲಿ ಅವಳು ಏನು ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಈ ರಜೋಗುಣದ ಸನ್ಯಾಸ, ರಜೋಗುಣ ಹೊಟ್ಟೋಗ್ಬೇಕು. ರಜೋಗುಣ ಹೋದ್ರೆ ಕಾಮ, ಕ್ರೋಧ, ಲೋಭ ಎಲ್ಲ ಹೋದಂಗೆ, ಢಂಬ ಹೋದಂಗೆ, ಅಹಂಕಾರ ಹೋದಂಗೆ, ಅಸೂಯೆ, ಮಾತ್ಸರ್ಯ ಎಲ್ಲ ರಜೋಗುಣಗಳು, ಎಲ್ಲ ಬಂಧನಕ್ಕೆ ಕಾರಣ. ಸತ್ವಗುಣದಲ್ಲಿ ಅವಳು ವಿಶ್ವಮುಖವನ್ನ, ಆ ವಿಶ್ವತೋಮುಖಿ, ವಿರಜಾ ವಿಶ್ವತೋಮುಖಿ, ಆ ಥರ ನಮ್ಗೆ ಅನುಭವಕ್ಕೆ ಬರುತ್ತೆ. ದೇಹ, ಮನಸ್ಸು ಎಲ್ಲ ಈಗ ಯಾವುದು ಆಳ್ತಾ ಇದೆ ಅನ್ನೋ ಕಡೆ ಗಮನ ಬರುತ್ತೆ. ಮೆಡಿಟೇಷನ್ ಮಾಡ್ತಾ ಮಾಡ್ತಾ ದೇಹನ ಸಡಿಲವಾಗಿ ಬಿಟ್ಟು, ಮನಸ್ಸನ್ನು ಬಿಟ್ಟು, ಇಳಿಬಿಟ್ಟು, ಒಂದೊಂದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಾಧನವಾಗಿ ಬಳಸ್ಕೊಂಡು ಬಿಟ್ರೆ ಒಳಗಡೆ ಕೋಶವೇ ಪ್ರಾಣ. ಅವಳು ಪ್ರಾಣ ರೂಪಿಣಿ. ಪ್ರಾಣ ಅಂದ್ರೆ ಏನು? ಬರೀ ಗಾಳಿ ಅಲ್ಲ, ವಾಯು ಮಾತ್ರ ಅಲ್ಲ. ಪ್ರಾಣ, ಚೇತನ, ಪರಮಾತ್ಮ, ಪರಬ್ರಹ್ಮ, ಇದು ಪರಮಾತ್ಮನೇ ಪ್ರಾಣ. ನಾವು ಹಾಗೆ ತಿಳ್ಕೋಬೇಕು. ನೆಕ್ಸ್ಟ್ ಕೋಶಕ್ಕೆ ಬಂದ ತಕ್ಷಣ ಪ್ರಾಣ ಪುಣ್ಯ ಪಾಪಗಳನ್ನೆಲ್ಲ ನಾಶ ಮಾಡುತ್ತೆ, ಅಷ್ಟು ಶುದ್ಧವಾಗಿರುತ್ತೆ. ಆ ಪ್ರಾಣ ಅನ್ನೋ ಶಬ್ದನೇ ಬ್ರಹ್ಮ ಅಂತ ಕೇಳಿಸುತ್ತೆ. ಪ್ರಾಣದ ಬಗ್ಗೆ ನಾವು ತಿಳ್ಕೊಳ್ಬೇಕು. ಪುಣ್ಯ ಕರ್ಮದಿಂದ ನಾವು ಅವಾಗ ಹಿಗ್ಗೋದು ಇಲ್ಲ, ಪಾಪ ಕರ್ಮದಿಂದ ಕುಗ್ಗೋದು ಇಲ್ಲ. ಅಂಥವನಿಂದ ಪ್ರಾಣಶಕ್ತಿ ಅದು ಸಾಕ್ಷಿಯಾಗಿ ನಿಂತ್ಕೊಂಡು ಕೆಲಸ ಮಾಡಿಸುತ್ತೆ. ಪ್ರಾಣನೇ ಸಾಕ್ಷಿ. ನಾವು ದೀಪ ಬೆಳಗುವಾಗ ಪ್ರಾಣ ಅಂತ ಹೇಳಿ ಬೆಳಗ್ತೀವಿ, ಜೀವ ಬಂತು. ಆ ದೀಪನೇ ನಮ್ಮ ಪೂಜೆಗೆ, ನಮ್ಮ ಕರ್ಮಕ್ಕೆ ಸಾಕ್ಷಿ. ಕರ್ಮ ಸಾಕ್ಷಿಯ ಅದಕ್ಕೆ ನಾವು ದೀಪ ಹಚ್ಚೋದು. ಬೆಳಗ್ಗೆ ಮನೇಲಿ ದೀಪ ಹಚ್ಚಿ, ಈ ದೀಪದ ಸಾಕ್ಷಿಯಾಗಿ ನಾನು ನಡ್ಕೋತೀನಿ ಅಂತ ದೀಪ ಹಚ್ಚಬೇಕು. ಅವನಿಂದ ಒಳ್ಳೆ ಕೆಲಸ ಆಗುತ್ತೆ. ಯಾಕೆ? ಪ್ರಾಣನೇ ಸಾಕ್ಷಿ. ಒಳಗಿನ ಜ್ಞಾನ ದೀಪ ಹೊರಗಡೆ ಹಚ್ಚಿದ ತಕ್ಷಣ ಒಳಗಡೆ ಜ್ಞಾನ ದೀಪ ಹಚ್ಕೊಳ್ಳುತ್ತೆ. ಆ ದೀಪದಲ್ಲಿ ಭಗವದ್ಗೀತೆ ಕೇಳಿಸುತ್ತೆ, ಭಗವದ್ಗೀತೆ ಓದ್ತೀರಾ. ಆ ದೀಪದಲ್ಲಿ ದೇಹಕ್ಕೆ ಒಂದು ಸಾಕ್ಷಿ. ಆ ದೀಪ ದೇಹದಿಂದ ಮಾಡುವ ಕೆಲಸ, ಮಾತು, ನಡವಳಿಕೆ ಎಲ್ಲರೂ ಕೂಡ ಸಾಕ್ಷಿ, ಒಳಗಿರುವ ದೀಪ. ಅದರ ಸಂಕೇತ ಹೊರಗೆ ಹಚ್ಚೋ ದೀಪ. ಅದಕ್ಕೆ ಒಂದ್ಸತಿ ದೇವೇಂದ್ರ ಒಬ್ಬ ರಾಜನ ಮಗನಿಗೆ ಅವನು ಉಪದೇಶ ಕೊಡ್ತಾನೆ.
ಏನಂತ ಉಪದೇಶ ಕೊಟ್ಟ? ಅವ್ನು ಕೇಳ್ತಾನೆ, ದೇವೇಂದ್ರನ್ ಏನಾದ್ರು ಉಪದೇಶ ಕೊಡು ಅಂತ. ಅವನೇನ್ ಹೇಳ್ತಾನೆ? ನಾನು ಪ್ರಾಣವಾಗಿದ್ದೇನೆ, ಪ್ರಜ್ಞಾತ್ಮ ಆಗಿದ್ದೇನೆ, ನನ್ನ ಆಯಸ್ಸು ಎಲ್ಲವೂ ಕೂಡ ನಾನಾಗಿದ್ದೇನೆ, ನನ್ನ ಪ್ರಾಣ ಆದ್ರೆ ನಾನು ಪರಬ್ರಹ್ಮನಾಗಿದ್ದೀನಿ ಅಂತ ಎಲ್ಲರೂ ಕೂಡ ಉಪದೇಶ ಕೊಡಬೇಕಾದ್ರೆ ನಾನು ಬ್ರಹ್ಮನಾಗಿದ್ದೇನೆ, ಅಹಂ ಬ್ರಹ್ಮಾಸ್ಮಿ ಉಪದೇಶ. ಶಂಕರಾಚಾರ್ಯರು ಕೂಡ ಇದನ್ನೇ ಹೇಳಿದರು. ದಿವ್ಯ ದಾಸ ಅಂತ ಅವನ ಮಗನಿಗೆ ಬಾಹ್ಯ ಇದನ್ನ ಅವನಿಗೆ ದಹರಾಕಾಶ ವಿದ್ಯೆ ಬ್ರಹ್ಮವಿದ್ಯೆಯನ್ನ ದೇವೇಂದ್ರ ಕೊಡ್ತಾನೆ. ಆವಾಗಲೂ ಇದೇ ಹೇಳಿದ್ದು, ನಾನು ಪ್ರಾಣ ಅಂತ ಕೊಟ್ಟ. ಪ್ರಾಣ ರೂಪಿಣಿ ಅವಳು, ವಿರಜಾ ವಿಶ್ವತೋಮುಖಿ, ಪ್ರಾಣದ ಪ್ರಾಣರೂಪಿಣಿ. ಪ್ರಾಣರೂಪ ಅಂದ್ರೆ ನಾವು ತಿಳ್ಕೊಳ್ಳಿ, ಸುಮ್ಮನೆ ಉಸಿರಾಟ ಅಲ್ಲ. ನೀವು ಹೊಳ್ಳೆಯಿಂದ ದೇವದತ್ತ ಅನ್ನೋ ಒಂದು ಪ್ರಾಣ ಬರ್ತಾ ಇದೆ. ಇದು ನಮ್ಮ ಆಕಳಿಕೆಗೆ ಸೀನ್ ಬರಕ್ಕೆ ಈ ಪ್ರಾಣನೇ ಕಾರಣ. ಅದು ಬರದೇ ಇದ್ರೆ ಟೈಮಿಗೆ ಸರಿಯಾಗಿ ಪ್ರಾಣನೇ ಹೊರಟೋಗುತ್ತೆ. ಜಾಸ್ತಿನೂ ಬರಬಾರ್ದು ಆಕಳಿಕೆ, ಪ್ರಾಣ ಕಮ್ಮಿ ಆದರೆ ಜಾಸ್ತಿ ಆಕಳಿಕೆ ಬರುತ್ತೆ. ಜಾಸ್ತಿನೂ ಬರಬಾರ್ದು, ಸೀನು ಕೂಡ ಜಾಸ್ತಿನೂ ಬರಬಾರ್ದು. ನಾವು ಕೈಕಲ ಅನ್ನೋ ಪ್ರಾಣ ಗಂಟಲಿನಲ್ಲಿ ನಮಗೆ ನೀರಡಿಕೆ ಬರುತ್ತಲ್ಲ, ಅದಕ್ಕೆ ಕೈಕಲ ಅನ್ನೋ ಪ್ರಾಣ. ಇವೆಲ್ಲ ಉಪಪ್ರಾಣಗಳು. ಕೂರ್ಮ ಪ್ರಾಣ, ನಮ್ಮ ಕಣ್ಣಿನ ರೆಪ್ಪೆ ಬಡಿತಾ ಇರೋದು ಕೂರ್ಮ ಪ್ರಾಣದಿಂದ. ನಾಗಪ್ರಾಣದಲ್ಲಿ ತೇಗು ಬರೋದು, ಇದು ನಾಗಪ್ರಾಣದಲ್ಲಿ. ಬಿಕ್ಕಳಿಕೆ ಬರೋದು, ಇದು ನಾಗಪ್ರಾಣದಲ್ಲಿ. ಧನಂಜಯ ಅನ್ನೋ ಪ್ರಾಣ ಇಡೀ ದೇಹನ ಆವರಿಸ್ಕೊಂಡ್ಬಿಟ್ಟಿದೆ. ನಮ್ಮ ದೇಹ ಏನಾದ್ರೂ ತ್ಯಾಗ ಮಾಡಿದಾಗ ಬಾಡಿ ಊದ್ಕೊಳ್ಳುತ್ತಲ್ಲ, ಅದು ಧನಂಜಯ ಪ್ರಾಣದಿಂದ. ಈ ಪ್ರಾಣ ಎಷ್ಟು ಉಪಪ್ರಾಣಗಳನ್ನ ಕೊಟ್ಟಿದ್ದಾಳೆ. ಪ್ರಾಣದಿಂದಲೇ ಜಗತ್ತು, ಜೀವರಾಶಿಗೆ ಚೈತನ್ಯ. ಅದಿಲ್ಲದೆ ಇದ್ರೆ ಎಲ್ಲ ಜಡ. ನಮ್ಮ ಅನ್ನಮಯ ಕೋಶ, ಶರೀರ ಎಲ್ಲ ಕೂಡ ಎಲ್ಲವನ್ನೂ ನೋಡ್ಕೊಳ್ತಾ ಇರೋದು ಪ್ರಾಣ. ಪ್ರಾಣ ಯಾವುದು? ಅಪಾನ ಪ್ರಾಣ, ಸಮಾನ, ಉದಾನ, ವ್ಯಾನ ಪಂಚಪ್ರಾಣಗಳು. ನಿದ್ರೆಯಲ್ಲಿ ನಾವು ಕನಸು ಬೀಳದೆ ಇದ್ರೆ ಪ್ರಾಣದಲ್ಲಿ ಲಯವಾಗಿರ್ತೇವೆ. ಸ್ವಪ್ನ ಇಲ್ಲದೆ ಇದ್ರೆ ಪ್ರಾಣದಲ್ಲಿ ಒಂದಾಗಿರ್ತೇವೆ. ಈ ಪಂಚಭೂತಗಳು ಆ ಪ್ರಾಣವನ್ನ ಬಂದು ಸೇರ್ಕೊಂಡಿರುತ್ತೆ. ಇದು ಮೆಡಿಟೇಷನ್ನಲ್ಲೂ ಹಾಗಾದ್ರೆ ನಾವು ಪರಾಕಾಶ ದರ್ಶನವನ್ನ ಮಾಡ್ತೀವಿ. ಅಂತರ್ಗತವಾದ ಸಹಜ ಅದು ಆಕಾಶದಿಂದ. ಆಕಾಶ ಯಾವುದು? ಇಲ್ಲಿಂದ ಆಕಾಶ. ಪಂಚಭೂತದಲ್ಲಿ ಸರ್ವಭೂತಗಳಲ್ಲೂ ಅದು ಆಕಾಶದಲ್ಲಿದೆ. ತೇಜಸ್ಸು, ನೀರು ಎಲ್ಲವೂ ಕೂಡ, ಅನ್ನ ಮುಂತಾದೆಲ್ಲರೂ ಕೂಡ, ಸ್ಥಾವರ ಜಂಗಮಗಳು ಕೂಡ. ಪರಮೇ ವ್ಯೋಮನ್ ಪ್ರತಿಷ್ಠಿತ ಆಕಾಶ ಬ್ರಹ್ಮ. ಆಕಾಶವೇ ಮನಸ್ಸು. ಪ್ರತ್ಯಗ್ರೂಪ ಪರಾಕಾಶ, ಪ್ರತ್ಯಗ್ರೂಪ ಪರಾಕಾಶ. ಅಂತರ್ಮುಖವಾಗಬೇಕು. ಎಲ್ಲ ನೋಡಬೇಕಾದ್ರೆ ಸುಮ್ಮನೆ ಆಕಾಶ ನೋಡಿದ್ರೆ ಸಾಧ್ಯ ಇಲ್ಲ. ಅಂತರ್ಮುಖ ಆಗಬೇಕು. ಅದನ್ನು ನಾವು ಸ್ವತಂತ್ರ ಅಂತ ಹೇಳ್ತೀವಿ. ಒಬ್ಬ ಧೀರ ಮಾತ್ರ ಬುದ್ಧಿ ವಿವೇಕ ವಿಷಯಗಳಿಂದ, ಇಂದ್ರಿಯ ವಿಷಯಗಳಿಂದ ಅವನು ತಿರುಗಿಸಿ ಬುದ್ಧಿಯನ್ನು ಒಳಗಡೆ ತಿರುಗಿಸಿದ್ರೆ ಅವಳ ದರ್ಶನ ಖಂಡಿತ ಆಗುತ್ತೆ ಪ್ರಾಣ ರೂಪದಲ್ಲಿ. ಇವತ್ತಿಂದ ಜಾಸ್ತಿ ಗಮನ ನಿಮ್ಮ ಉಸಿರಾಟದ ಕಡೆ ಕೊಡಿ. ಎರಡು ಉಸಿರಾಟದ ಮಧ್ಯೆ ಇರೋ ಪ್ರಾಣ, ಅದರಲ್ಲಿ ಸದಾಕಾಲ ತುಡಿತಾ ಇರೋ ಜೀವ. ಯಾರ ಬಗ್ಗೆ ತುಡಿತಾ ಇದೆ? ಪರಮಾತ್ಮನ ಬಗ್ಗೆ, ಅವಳ ಬಗ್ಗೆ ತುಡಿತಾ ಇದೆ. ಅವಳಲ್ಲಿ ಒಂದಾಗಬೇಕು ಅಂತ. ಅದಕ್ಕೆ ನಿಮ್ಮ ಪ್ರಾಣದಿಂದಲೇ ಅವಳನ್ನು ಸೇರೋದಕ್ಕೆ ಸಾಧ್ಯ. ಒಂದ್ಸತಿ ಎಲ್ಲ ಹೇಳ್ಬಿಡೋಣ. ಓಜೋವತಿ ದ್ಯುತಿಧರ ಯಜ್ಞರೂಪ ಪ್ರಿಯವ್ರತ ದುರಾರಾಧ್ಯ ದುರಾದೃಷ್ಟ ಪಾಟಲಿ ಕುಸುಮ ಪ್ರಿಯ ಮಹತಿ ಮೇರು ನಿಲಯ ಮಂದಾರ ಕುಸುಮ ಪ್ರಿಯ ವೀರಾರಾಧ್ಯ ವಿರಾಟ್ ರೂಪ ವಿರಜಾ ವಿಶ್ವತೋಮುಖಿ ಪ್ರತ್ಯಗ್ರೂಪ ಪರಾಕಾಶ ಪ್ರಾಣದ ಪ್ರಾಣರೂಪಿಣಿ.